ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ, ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ಮದೇ ಬಾಡಿ ಇದ್ರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ. ಅದು ತಾಲೂಕಾ ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗೆಯೋದು ಅಂತಲ್ಲ, ಎಕ್ಸ್ಯೂಮ್ ಮಾಡ್ತಾರೆ. ಅದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರನೇ ತಲೆಬುಡೆ ಸಿಗೋದು. ಇವನು ತಲೆಬುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ? ಮೊದಲೇ ಬೇಸಿಕಲ್ಲಿ ಕಾನೂನನ್ನು ಮೀರಿ ತಲೆಬುಡೆ ತಂದಿರ್ತಕ್ಕಂಥ ಮೊದಲು ಅದನ್ನು ಕೇಳಬೇಕಲ್ಲ, ಎಲ್ಲಪ್ಪ ಇದ್ರ ಹಣ ಎಲ್ಲೈತೆ, ಎಲ್ಲಿ ಹೂಡಿದ್ರಿ, ಎಲ್ಲಿ ತೆಗೆದ್ರಿ, ಬೋರ್ಡೆ ಎಲ್ಲಿ ತೆಗೆದೆ, ನಿನ್ಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು, ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ. ಅದನ್ನೇ ವಿಚಾರಣೆ ಮಾಡದೆ ತಲೆಬುಡೆ ಇಕ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವಂಥ ಪ್ರಯತ್ನ, ಮತ್ತು ಇತರ ಏಜೆನ್ಸಿಗಳು ವಿನಾಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲ ಗುಂಡಿಗಳು ತೆಗೆಯೋದು, ಎಲ್ಲ ಮನೆ ಮುಂದೆನೇ ಗುಂಡಿಗಳು ತೆಗೆದು ಪಾಪ ಮನೆಗಳಿಗೆಲ್ಲ ತೊಂದರೆಗಳು ಕೊಟ್ಟವ್ರಿಗೆ ಅಲ್ಲಿ. ಸೊ ಈ ಥರ ಎಲ್ಲ ಆಗಿದೆ. ಇದೆಲ್ಲ ಆಗ್ತಾ ಇರಲಿಲ್ಲ. ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದೆ. ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥದ್ದು. ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು